ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಎಸ್ ಬಿ ವಿದ್ಯಾ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಭೂಮಿ ಮೇಲೆ ಎಲ್ಲರಿಗೂ ಅತ್ಯವಶ್ಯಕವಾಗಿರುವಂತಹ ತಾಯಿ ಪ್ರೀತಿಯ ಬಗ್ಗೆ ಮತ್ತು ತಾಯಿಯ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಶಿಕ್ಷಕರಿಗೆ ವಿದ್ಯೆ ಜಾಸ್ತಿ, ಕೋಗಿಲೆಗೆ ರಾಗ ಜಾಸ್ತಿ, ಅಮ್ಮನಿಗೆ ಪ್ರೀತಿ ಜಾಸ್ತಿ. ಪ್ರತಿ ಮನುಷ್ಯ ತಾಯಿಯ ಅಕ್ಕರೆಯಲ್ಲಿ, ತಾಯಿಯ ಪ್ರೀತಿಯಲ್ಲಿ, ಮಮತೆಯಲ್ಲಿ ಬೆಳೆಯುವುದು ಸೃಷ್ಟಿಯ ನಿಯಮ. ಯಾಕಂದರೆ ತಾಯಿ ಇಲ್ಲದೆ ಬೆಳೆದ ಮಗು ಉಪ್ಪಿಲ್ಲದೆ ಉಂಡ ಊಟಕ್ಕೆ ಸಮಾನ. ಅಂದರೆ ಈ ಉದಾಹರಣೆ ನಿಮ್ಗೆ ಏನು ತಿಳಿಸುತ್ತೆ ಅಂದರೆ, ತಾಯಿ ಇಲ್ಲದೆ ಬೆಳೆಯುವುದು ಎಷ್ಟು ಕಷ್ಟಕರ ಅಂತ ತಿಳಿಸುತ್ತದೆ. ಹಣ, ಅನುಕೂಲ, ಅವಕಾಶ, ಆಸೆ ಇದ್ದರೆ ಏನನ್ನಾದರೂ ಸೃಷ್ಟಿಸಬಹುದು, ಆದರೆ ಹಡೆದ ತಾಯಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಅದಕ್ಕೆಂದೇ ಹಿರಿಯರು ಹೇಳಿದ ಒಂದು ಗಾದೆ ಇದೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಎಷ್ಟೊಂದು ಅರ್ಥಪೂರ್ಣವಾಗಿರುವ ಈ ಗಾದೆಯನ್ನು ಕೇಳಿದರೆ ಸಾಕು, ತಾಯಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿಯಬಹುದು. ಜಗತ್ತಿನಲ್ಲಿ ನಿಸ್ವಾರ್ಥ ಜೀವಿ ಅಂದರೆ ಅದು ಅಮ್ಮ. ಆ ತಾಯಿ ಪ್ರೀತಿ ಎಂದಿಗೂ ಸುಳ್ಳಾಗುವುದಿಲ್ಲ, ಎಂದಿಗೂ ಮೋಸವಾಗುವುದಿಲ್ಲ. ಪ್ರಾಣಿ ಪಕ್ಷಿಗಳಲ್ಲಿಯೂ ಸಹ ತಾಯಿಯ ಪ್ರೀತಿಗೆ ಎಂತಹ ಬೆಲೆ ಇದೆ. ತಾಯಿ ಅಂದರೆ ವರ್ಣಿಸಲಾಗದ ಒಂದು ಜೀವ, ವರ್ಣಿಸಲು ಪದಗಳೇ ಸಿಗದ ಒಂದು ಭಾವ. ಅಮ್ಮ ಅನ್ನೋ ಕೂಗು ಎಲ್ಲಿದ್ದರೂ ಕರೆಯುತ್ತದೆ, ತಾಯಿ ಅನ್ನೋ ಪದ ಎಲ್ಲಿದ್ದರೂ ಮರೆಯುವುದಿಲ್ಲ. ಕರುಳು ಅನ್ನೋ ಬಳ್ಳಿ ಎಲ್ಲಿಯ ತನಕವೂ ಹಬ್ಬುತ್ತೆ, ಮಮತೆ ಅನ್ನೋ ಮಮಕಾರ ಮರುಜನ್ಮದವರೆಗೂ ಇರುತ್ತೆ. ಇವಳೇ ನಿಜವಾದ ದೇವತೆ. ಹದಿಹರೆಯದ ವಯಸ್ಸಿನ ಮಕ್ಕಳು ಅಪ್ಪ ಅಮ್ಮನ ಪ್ರೀತಿನ ಅರ್ಥ ಮಾಡಿಕೊಳ್ಳದೆ ಪ್ರೇಮ ಕಾಮಗಳಿಗೆ ಮನಸೋತು ಕಲ್ಮಶದ ಪ್ರೀತಿಯಲ್ಲಿ ಮುಳುಗಿ ಉಸಿರು ಕಟ್ಟಿಸಿಕೊಳ್ಳುವುದಕ್ಕಿಂತ ಅಪ್ಪ ಅಮ್ಮನ ಪ್ರೀತಿಯನ್ನು ಒಮ್ಮೆ ಸವಿದು ನೋಡಿ, ಅದೇ ಸ್ವರ್ಗ. ಅವರೇ ನಮ್ಮ ಆಸೆಗಳಿಗೆ ದಾರಿ ತೋರಿಸಿ ಜೀವನದ ಅಡಿಪಾಯ ಹಾಕಿಕೊಡುತ್ತಾರೆ. ಮನಸಾರ ಒಮ್ಮೆ ಆಲೋಚಿಸಿ ನೋಡಿ ಹಾಗೂ ಅನುಭವಿಸಿ ನೋಡಿ. ತಾಯಿಯ ಮುಖ ನೋಡಿದರೆ ನೋವು ಮರೆಯಾಗುತ್ತದೆ, ತಾಯಿಯ ಸ್ಪರ್ಶವಾದರೆ ಮನಸ್ಸು ಆನಂದವಾಗುತ್ತದೆ, ತಾಯಿ ಮುದ್ದು ಮಾಡಿದರೆ ಸ್ವರ್ಗವೇ ಕಂಡೆನೆನ್ನುವಷ್ಟು ಸಂತೋಷವಾಗುತ್ತದೆ. ಇದು ಬರೀ ಮಾತಲ್ಲ, ನನ್ನ ಅನುಭವ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.